ನಿಮಿತ್ತ ಅಪ್ಪಣೆಯಂತೆ ನಡೆಯುತ್ತೇನೆ. ತಾವು ತಿಳಿಸಿದಂತೆ ವಿದ್ಯಾಪೀಠದಲ್ಲಿದ್ದು ನಾನು ಶ್ರದ್ಧೆಯಿಂದ ಕಲಿಯುತ್ತೇನೆ. ಲಕ್ಷ್ಮೀನಾರಾಯಣ, ನೀನೇ ಧನ್ಯ. ನಿಮ್ಮ ವಂಶದ ಹಿರಿಯರ ಗೌರವಕ್ಕೆ ತಕ್ಕಂತೆ ಮಾತನಾಡುತ್ತಿದ್ದೀಯೆ. ಅವರಲ್ಲಿದ್ದ ವಿನಯ, ವಿದ್ಯಾಕಾಂಕ್ಷೆ, ವೈರಾಗ್ಯ, ಸಂಸ್ಕೃತಿಗಳು ನಿನ್ನಲ್ಲೂ ಬಂದಿದೆ. ನಾವೇ ನಿನ್ನನ್ನು ಕರೆದು ಬುದ್ಧಿ ಹೇಳಬೇಕೆಂದಿದ್ದೆವು. ಆದರೆ ಈಗ ಅದರ ಅಗತ್ಯವೇ ಕಾಣುತ್ತಿಲ್ಲ. ನೀನು ಹೇಳಬೇಕೆಂದಿದ್ದು ಹೇಳಿ ಗುರುದೇವ. ಲಕ್ಷ್ಮೀನಾರಾಯಣ, ನಿನ್ನ ತಂದೆ ಮಹಾವಿದ್ವಾಂಸರು, ವೇದಾಂತರು, ವೈರಾಗ್ಯದ ಗಣಿತ. ಅವರು ನೀನೊಬ್ಬನಿಗೆ ತಂದೆಯಾಗಿರಬೇಕೆಂಬುದು ಸ್ವಾರ್ಥವಾಗುತ್ತದೆ. ಈಗ ಅವರು ಜಗತ್ತಿಗೆ ತಂದೆಯಾಗಿ ಲೋಕ ಕಲ್ಯಾಣ ಮಾಡಬೇಕೆಂಬುದು ಶ್ರೀಹರಿಯ ಸಂಕಲ್ಪ. ಅದಕ್ಕಾಗಿ ನೀವಿಂದ ಅವರನ್ನು ದೂರ ಮಾಡಬೇಕಾಯಿತು. ನೀನು ಅದಕ್ಕಾಗಿ ಬೇಸರಿಸದೆ ಅವರನ್ನೇ ಗುರುವಾಗಿ ಹೊಂದಿ ವಾಲ್ದೇವಿ ಕೃಪೆಗೆ ಪಾತ್ರನಾಗಪ್ಪ. ನಿಮ್ಮ ಇಚ್ಛೆಯಂತೆ ಆಗಲಿ, ಹಾಗೆ ನಡೆದುಕೊಳ್ಳುತ್ತೇನೆ ಗುರುದೇವ.